ಕಳೆದ 8 ದಿನಗಳಿಂದ ಕಮರ್ಷಿಯಲ್ ಗ್ಯಾಸ್ ಸಿಗದೆ ಹೋಟೆಲ್ನವರು ಪರದಾಡ್ತಿದ್ದಾರೆ. ಈ ಮಧ್ಯೆ ಯುಗಾದಿ ಮತ್ತು ರಂಜಾನ್ ಹಬ್ಬ ಬರ್ತಾ ಇದೆ. ಯುಗಾದಿ ಹಬ್ಬ ಹೇಳಿ ಕೇಳಿ ಹೋಳಿಗೆಗೆ ಭಾಳ ಫೇಮಸ್. ಹೋಳಿಗೆಗಾಗಿ ಇರುವಂಥ ಹೋಟೆಲ್ಗಳಿದ್ದಾವೆ. ಈ ಹೋಟೆಲ್ಗಳಲ್ಲಿ ಈಗ ಕಮರ್ಷಿಯಲ್ ಗ್ಯಾಸ್ ಸಿಗದೆ ಪರದಾಟ ಶುರುವಾಗಿದೆ. ನಾವೀಗ ಶ್ರೀನಗರದ ಅನ್ನಪೂರ್ಣೇಶ್ವರಿ ಹೋಳಿಗೆ ಮನೆಯಲ್ಲಿದ್ದೇವೆ. ಈ ಹೋಟೆಲ್ನಲ್ಲಿ ಭಾಳ ಫೇಮಸ್ ಅಂತಂದರೆ ಹೋಳಿಗೆನೇ. ನಿಮಗೆ ಪ್ರತಿದಿನ 500ಕ್ಕೂ ಹೆಚ್ಚು ಹೋಳಿಗೆಯನ್ನು ಮಾಡ್ತಾರೆ. ಇನ್ಫ್ಯಾಕ್ಟ್ ಹಬ್ಬದ ಟೈಮಲ್ಲಿ ಅದು 1000 ಕೂಡ ಜಾಸ್ತಿ ಆಗುತ್ತೆ. ಬಟ್ ಆದರೆ ಹೋಳಿಗೆ ಮಾಡಲಿಕ್ಕೆ ಈಗ ಕಮರ್ಷಿಯಲ್ ಗ್ಯಾಸ್ ಸಿಗದೇ ಇರುವಂಥ ಪರಿಸ್ಥಿತಿ. 4000 ಕೊಟ್ಟರೂ ಕೂಡ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ. ಈಗಿರುವಂಥದ್ದು ಒಂದೇ ಒಂದು ಕಮರ್ಷಿಯಲ್ ಗ್ಯಾಸ್. ಆ ಗ್ಯಾಸಲ್ಲೇ ಈಗ ಅಡುಗೆ ತಯಾರಿ ಮಾಡ್ತಾ ಇರೋದು. ಹೊರಗಡೆ ಇರುವಂಥ ಒಂದು ಕಮರ್ಷಿಯಲ್ ಗ್ಯಾಸ್ ಇದೆ, ಅದು ಖಾಲಿ ಆಗಿದೆ. ಸೊ ಈ ರೀತಿಯಾಗಿ 4000 ಕೊಟ್ಟರು ಕೂಡ ಸಿಗ್ತಾ ಇಲ್ಲ ಅಂಥೇಳಿ ಮಾಲೀಕರು ಮಾತಾಡ್ತಾಯಿದ್ರು. ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಏನು ಹೇಳ್ತಾರೆ ಅಂಥೇಳಿ. ಹೇಗೆ ಸರ್, ಪ್ರತಿ ವರ್ಷ ನಿಮಗೇನು ಪ್ರಾಬ್ಲಮ್ ಮಾಡ್ತಿದ್ದಿಲ್ಲ, ಈ ವರ್ಷ ಭಾರಿ ಪ್ರಾಬ್ಲಮ್ ಆಗಿದೆ ಸರ್. ಊಣ ಮಾಡೋದಲ್ಲೆಲ್ಲ ಸೌದೆ ಒಲೆಯಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಅದಕ್ಕೆ ಸಪ್ರೇಟ್ ಆಗಿ ಕೂಡ ಥರ ಮಾಡಿ ಈ ಹೋಳಿಗೆಗೆ ಮಾತ್ರ ಕಮರ್ಷಿಯಲ್ ತಂದು ಅದು ಗ್ರಾಹಕರು ತೊಂದರೆ ಆಗಬಾರ್ದು. ನಾವು ಅಲ್ಲಿ 15-20 ದಿವಸ ಮುಂಚೆನೇ ಆರ್ಡರ್ ಕೊಟ್ಬಿಟ್ಟಿದ್ದಾರೆ ನಮಗೆಲ್ಲ. ಒಂದು 30,000-40,000 ಗಂಟೆ ಹೋಳಿಗೆ ಆರ್ಡರ್ ಇದೆ. ನಾವು ಅದರಿಂದ ಏನು ಮಾಡ್ತೀವಿ, ಎಷ್ಟಾರಲ್ಲಿ ನಮ್ಮ ದುಡ್ಡು ಹೋದ್ರೆ ಗ್ರಾಹಕರು ಪೂರೈಸಬೇಕು ಅಂತ ಪೂರೈಸ್ತಾ ಇದ್ದೀವಿ. ನಮ್ದು ಸರ್ ಈಗ ಸಿಲಿಂಡರ್ ಎಷ್ಟು ಹೇಳ್ತಾ ಇದ್ದಾರೆ? 4,000 3,000 ಸರ್ ಇಷ್ಟ ಇರೋರು ತಾವು ಹೇಳ್ತಾ ಇದ್ದಾರೆ. ನಾವು ಮೊದಲೇ ಯಾವಾಗಲೂ 30-20 ಹಾಕ್ಸ್ತಿದ್ದೋ, ಅದು ಸ್ಟಾಕ್ ಇರೋದ್ರಿಂದ ಇನ್ನೊಂದು 2-3 ಇದೆ, ನಾಳೆ ಗಂಟೆ ಹಾಕ್ಬೋದು. ಇರೋದ್ರಲ್ಲಿ ಯೂಸ್ ಆಗುತ್ತಲ್ವಾ? ಬಟ್ ಇಲ್ಲಿ ಅಲೋ ಮಾಡ್ತಾರೆ? ಬಿಲ್ಡಿಂಗ್ ಓನರ್ಗಳು ಅಲೋ ಮಾಡಲ್ಲ ಸರ್. ಕೋಟ್ಯಾಂತರ ಬಂಡವಾಳ ಆಗಿರ್ತಾರೆ. ನಾವು ಡೈರೆಕ್ಟ್ ಸೌದೆ ಒಲೆ ಯೂಸ್ ಮಾಡೋದೆಲ್ಲ ಕಟ್ಸಿ ಮಾಡೋದಕ್ಕೆ ಟೈಮ್ ಇಲ್ಲ. ಯಾಕೆಂದ್ರೆ ಹಬ್ಬ ಇರೋದಿನ 2 ದಿವಸ. ಅದಕ್ಕೋಸ್ಕರ ಎಲ್ಲ ಕ್ಯೂರಿಂಗಲ್ಲಿ ಲೇಟ್ ಆಗುತ್ತೆ ಅಂತ ಇರೋದ್ರಲ್ಲಿ ಮಾಡ್ತಾ ಇದ್ದೀವಿ. ಗ್ರಾಹಕರು ತೊಂದರೆ ಆಗ್ಬಾರ್ದು ಅಂತ ಮಾಡ್ಕೊಡ್ತಾ ಇದ್ದೀವಿ. ಸೊ ಇದು ಸಿಚುವೇಶನ್. ನಿಮ್ಗೆ ನೋಡ್ತಾ ಹೋದರೆ ನಿಮ್ಗೆ ಸಾಲಾಗಿ ಹೋಳಿಗೆಗಳೆಲ್ಲೂ ಕೂಡ ನಿಮಗೆ ವೆರೈಟೀಸ್ ಹೋಳಿಗೆಗಳು, ನಿಮ್ಗೆ ಕಾಯಿ ಹೋಳಿಗೆ ಇರ್ಬೋದು, ಹೂರ್ಣದ ಹೋಳಿಗೆ ಇರ್ಬೋದು, ಹೀಗೆ ವೆರೈಟಿ ಹೋಳಿಗೆಗಳೆಲ್ಲ ಇದ್ದಾವೆ. ಮಾಡಬೇಕು. ಬಟ್ ವಾಸ್ತವ ನೋಡ್ತಾ ಹೋದರೆ ಈ ಸಾರಿ ಕಮರ್ಷಿಯಲ್ ಗ್ಯಾಸ್ ಸಿಗದ ಪರಿಣಾಮ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಎಲ್ಲೆಲ್ಲಿ ಹೋಳಿಗೆಯ ಹೋಟೆಲ್ಗಳಿದ್ದಾವೆ ಈ ರೀತಿ, ಅವರೆಲ್ಲರಿಗೂ ಕೂಡ ಕಮರ್ಷಿಯಲ್ ಗ್ಯಾಸ್ ಬಿಸಿ ತಡ್ತಾ ಇದೆ. ದರ 4,000-5,000 ಅಂದರೆ ಎಲ್ಲಿಂದ ಕಟ್ಟೋದು ಆಗ್ತಾ ಇಲ್ಲ ಅನ್ನೋದು ಅವರ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ನೂರ್ ಅಹಮದ್ ಶರೀಫ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಕಳೆದ 8 ದಿನಗಳಿಂದ ಕಮರ್ಷಿಯಲ್ ಗ್ಯಾಸ್ ಸಿಗದೆ ಹೋಟೆಲ್ನವರು ಪರದಾಡ್ತಿದ್ದಾರೆ. ಈ ಮಧ್ಯೆ ಯುಗಾದಿ ಮತ್ತು ರಂಜಾನ್ ಹಬ್ಬ ಬರ್ತಾ ಇದೆ. ಯುಗಾದಿ ಹಬ್ಬ ಹೇಳಿ ಕೇಳಿ ಹೋಳಿಗೆಗೆ ಭಾಳ ಫೇಮಸ್. ಹೋಳಿಗೆಗಾಗಿ ಇರುವಂಥ ಹೋಟೆಲ್ಗಳಿದ್ದಾವೆ. ಈ ಹೋಟೆಲ್ಗಳಲ್ಲಿ ಈಗ ಕಮರ್ಷಿಯಲ್ ಗ್ಯಾಸ್ ಸಿಗದೆ ಪರದಾಟ ಶುರುವಾಗಿದೆ. ನಾವೀಗ ಶ್ರೀನಗರದ ಅನ್ನಪೂರ್ಣೇಶ್ವರಿ ಹೋಳಿಗೆ ಮನೆಯಲ್ಲಿದ್ದೇವೆ. ಈ ಹೋಟೆಲ್ನಲ್ಲಿ ಭಾಳ ಫೇಮಸ್ ಅಂತಂದರೆ ಹೋಳಿಗೆನೇ. ನಿಮಗೆ ಪ್ರತಿದಿನ 500ಕ್ಕೂ ಹೆಚ್ಚು ಹೋಳಿಗೆಯನ್ನು ಮಾಡ್ತಾರೆ. ಇನ್ಫ್ಯಾಕ್ಟ್ ಹಬ್ಬದ ಟೈಮಲ್ಲಿ ಅದು 1000 ಕೂಡ ಜಾಸ್ತಿ ಆಗುತ್ತೆ. ಬಟ್ ಆದರೆ ಹೋಳಿಗೆ ಮಾಡಲಿಕ್ಕೆ ಈಗ ಕಮರ್ಷಿಯಲ್ ಗ್ಯಾಸ್ ಸಿಗದೇ ಇರುವಂಥ ಪರಿಸ್ಥಿತಿ. 4000 ಕೊಟ್ಟರೂ ಕೂಡ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ. ಈಗಿರುವಂಥದ್ದು ಒಂದೇ ಒಂದು ಕಮರ್ಷಿಯಲ್ ಗ್ಯಾಸ್. ಆ ಗ್ಯಾಸಲ್ಲೇ ಈಗ ಅಡುಗೆ ತಯಾರಿ ಮಾಡ್ತಾ ಇರೋದು. ಹೊರಗಡೆ ಇರುವಂಥ ಒಂದು ಕಮರ್ಷಿಯಲ್ ಗ್ಯಾಸ್ ಇದೆ, ಅದು ಖಾಲಿ ಆಗಿದೆ. ಸೊ ಈ ರೀತಿಯಾಗಿ 4000 ಕೊಟ್ಟರು ಕೂಡ ಸಿಗ್ತಾ ಇಲ್ಲ ಅಂಥೇಳಿ ಮಾಲೀಕರು ಮಾತಾಡ್ತಾಯಿದ್ರು. ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಏನು ಹೇಳ್ತಾರೆ ಅಂಥೇಳಿ. ಹೇಗೆ ಸರ್, ಪ್ರತಿ ವರ್ಷ ನಿಮಗೇನು ಪ್ರಾಬ್ಲಮ್ ಮಾಡ್ತಿದ್ದಿಲ್ಲ, ಈ ವರ್ಷ ಭಾರಿ ಪ್ರಾಬ್ಲಮ್ ಆಗಿದೆ ಸರ್. ಊಣ ಮಾಡೋದಲ್ಲೆಲ್ಲ ಸೌದೆ ಒಲೆಯಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಅದಕ್ಕೆ ಸಪ್ರೇಟ್ ಆಗಿ ಕೂಡ ಥರ ಮಾಡಿ ಈ ಹೋಳಿಗೆಗೆ ಮಾತ್ರ ಕಮರ್ಷಿಯಲ್ ತಂದು ಅದು ಗ್ರಾಹಕರು ತೊಂದರೆ ಆಗಬಾರ್ದು. ನಾವು ಅಲ್ಲಿ 15-20 ದಿವಸ ಮುಂಚೆನೇ ಆರ್ಡರ್ ಕೊಟ್ಬಿಟ್ಟಿದ್ದಾರೆ ನಮಗೆಲ್ಲ. ಒಂದು 30,000-40,000 ಗಂಟೆ ಹೋಳಿಗೆ ಆರ್ಡರ್ ಇದೆ. ನಾವು ಅದರಿಂದ ಏನು ಮಾಡ್ತೀವಿ, ಎಷ್ಟಾರಲ್ಲಿ ನಮ್ಮ ದುಡ್ಡು ಹೋದ್ರೆ ಗ್ರಾಹಕರು ಪೂರೈಸಬೇಕು ಅಂತ ಪೂರೈಸ್ತಾ ಇದ್ದೀವಿ. ನಮ್ದು ಸರ್ ಈಗ ಸಿಲಿಂಡರ್ ಎಷ್ಟು ಹೇಳ್ತಾ ಇದ್ದಾರೆ? 4,000 3,000 ಸರ್ ಇಷ್ಟ ಇರೋರು ತಾವು ಹೇಳ್ತಾ ಇದ್ದಾರೆ. ನಾವು ಮೊದಲೇ ಯಾವಾಗಲೂ 30-20 ಹಾಕ್ಸ್ತಿದ್ದೋ, ಅದು ಸ್ಟಾಕ್ ಇರೋದ್ರಿಂದ ಇನ್ನೊಂದು 2-3 ಇದೆ, ನಾಳೆ ಗಂಟೆ ಹಾಕ್ಬೋದು. ಇರೋದ್ರಲ್ಲಿ ಯೂಸ್ ಆಗುತ್ತಲ್ವಾ? ಬಟ್ ಇಲ್ಲಿ ಅಲೋ ಮಾಡ್ತಾರೆ? ಬಿಲ್ಡಿಂಗ್ ಓನರ್ಗಳು ಅಲೋ ಮಾಡಲ್ಲ ಸರ್. ಕೋಟ್ಯಾಂತರ ಬಂಡವಾಳ ಆಗಿರ್ತಾರೆ. ನಾವು ಡೈರೆಕ್ಟ್ ಸೌದೆ ಒಲೆ ಯೂಸ್ ಮಾಡೋದೆಲ್ಲ ಕಟ್ಸಿ ಮಾಡೋದಕ್ಕೆ ಟೈಮ್ ಇಲ್ಲ. ಯಾಕೆಂದ್ರೆ ಹಬ್ಬ ಇರೋದಿನ 2 ದಿವಸ. ಅದಕ್ಕೋಸ್ಕರ ಎಲ್ಲ ಕ್ಯೂರಿಂಗಲ್ಲಿ ಲೇಟ್ ಆಗುತ್ತೆ ಅಂತ ಇರೋದ್ರಲ್ಲಿ ಮಾಡ್ತಾ ಇದ್ದೀವಿ. ಗ್ರಾಹಕರು ತೊಂದರೆ ಆಗ್ಬಾರ್ದು ಅಂತ ಮಾಡ್ಕೊಡ್ತಾ ಇದ್ದೀವಿ. ಸೊ ಇದು ಸಿಚುವೇಶನ್. ನಿಮ್ಗೆ ನೋಡ್ತಾ ಹೋದರೆ ನಿಮ್ಗೆ ಸಾಲಾಗಿ ಹೋಳಿಗೆಗಳೆಲ್ಲೂ ಕೂಡ ನಿಮಗೆ ವೆರೈಟೀಸ್ ಹೋಳಿಗೆಗಳು, ನಿಮ್ಗೆ ಕಾಯಿ ಹೋಳಿಗೆ ಇರ್ಬೋದು, ಹೂರ್ಣದ ಹೋಳಿಗೆ ಇರ್ಬೋದು, ಹೀಗೆ ವೆರೈಟಿ ಹೋಳಿಗೆಗಳೆಲ್ಲ ಇದ್ದಾವೆ. ಮಾಡಬೇಕು. ಬಟ್ ವಾಸ್ತವ ನೋಡ್ತಾ ಹೋದರೆ ಈ ಸಾರಿ ಕಮರ್ಷಿಯಲ್ ಗ್ಯಾಸ್ ಸಿಗದ ಪರಿಣಾಮ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಎಲ್ಲೆಲ್ಲಿ ಹೋಳಿಗೆಯ ಹೋಟೆಲ್ಗಳಿದ್ದಾವೆ ಈ ರೀತಿ, ಅವರೆಲ್ಲರಿಗೂ ಕೂಡ ಕಮರ್ಷಿಯಲ್ ಗ್ಯಾಸ್ ಬಿಸಿ ತಡ್ತಾ ಇದೆ. ದರ 4,000-5,000 ಅಂದರೆ ಎಲ್ಲಿಂದ ಕಟ್ಟೋದು ಆಗ್ತಾ ಇಲ್ಲ ಅನ್ನೋದು ಅವರ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ನೂರ್ ಅಹಮದ್ ಶರೀಫ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.